ವೃತ್ತಿಪರ ಕೋರ್ಸ್ಗಳಿಗೆ ನಡೆಯುವಂತಹ ಸಾಮಾನ್ಯ ಪ್ರವೇಶ ಪರೀಕ್ಷೆ ಆರಂಭ ಆಗಿದೆ. 3,49,637 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಬೆಂಗಳೂರಿನ 167 ಕೇಂದ್ರಗಳು ಸೇರಿದಂತೆ ರಾಜ್ಯದಾದ್ಯಂತ 737 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಸುಮಾರು 737 ವೀಕ್ಷಕರು ಹಾಗೆ 737 ವಿಶೇಷ ಜಾಗೃತ ದಳದ ಸದಸ್ಯರು, 737 ಪ್ರಶ್ನೆ ಪತ್ರಿಕಾ ಪಾಲಕರು, 14,568 ಕೊಠಡಿ ಮೇಲ್ವಿಚಾರಕರು ಸೇರಿದಂತೆ 20,300 ಸಿಬ್ಬಂದಿಯನ್ನ ಪರೀಕ್ಷೆಗೆ ನಿಯೋಜನೆ ಮಾಡಲಾಗಿದೆ. ಬೆಳಗ್ಗೆ 10:30 ರಿಂದ 11:50 ಈಗಾಗಲೇ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿದೆ. ಜೀವಶಾಸ್ತ್ರ ನಡೀತಾ ಇದೆ. ಮಧ್ಯಾಹ್ನ 2:30 ರಿಂದ 3:50 ಗಣಿತ, ಹಾಗೆ ಎರಡನೇ ದಿನದ ಬೆಳಗ್ಗೆ ಭೌತಶಾಸ್ತ್ರ ಮತ್ತು ಮಧ್ಯಾಹ್ನ ರಸಾಯನಶಾಸ್ತ್ರ ಪರೀಕ್ಷೆ ನಡೆಯುತ್ತೆ. ಏಪ್ರಿಲ್ 20 ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೀತಾ ಇದ್ದು, ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ ಹಾಗೆ ವೆಟರ್ನರಿ, ಫಾರ್ಮಸಿ, ನ್ಯಾಚುರೋಪತಿ ಮತ್ತು ಯೋಗ ಹಾಗೂ BSc ನರ್ಸಿಂಗ್ ಮುಂತಾದ ಕೋರ್ಸ್ಗಳಿಗೆ ಪರೀಕ್ಷೆ ನಡೆಯುತ್ತೆ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ವಿನಯ್ ಕುಮಾರ್. ಟೇಕ್ ಎ ಲುಕ್. ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ 2 ಲಕ್ಷದವರೆಗೆ ಸಂಪಾದಿಸ್ತಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರಾಜ್ಯದಲ್ಲಿ ಇಂದಿನಿಂದ CET ಪರೀಕ್ಷೆ ಶುರುವಾಗ್ತಿರುವಂಥದ್ದು. ಇಂದು ಮತ್ತು ನಾಳೆ 2 ದಿವಸಗಳ ಕಾಲ CET ಪರೀಕ್ಷೆ ನಡೆಯುತ್ತೆ. ಈಗಾಗಲೇ ಪರೀಕ್ಷಾ ಕೇಂದ್ರದ ಒಳಭಾಗಕ್ಕೆ ವಿದ್ಯಾರ್ಥಿಗಳು ಕೂಡ ಪ್ರವೇಶ ಮಾಡಿರುವಂಥದ್ದು. ಈ ಬಾರಿ ಗರಿಷ್ಠ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕೂಡ ಬರಿತಾ ಇದ್ದಾರೆ. ಬೇಕಾಗಿರುವಂತಹ ಭದ್ರತೆ ಆಗಿರ್ಬೋದು, ರಕ್ಷಣೆಯ ದೃಷ್ಟಿಕೋನದಿಂದ ತೆಗೆದುಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕಂಪ್ಲೀಟ್ ಆಗಿ ಮಾಡಿಕೊಂಡಿರುವಂಥದ್ದು. ಸದ್ಯ ಈ ವರ್ಷ ಬೆಂಗಳೂರಿನಲ್ಲಿ 167 ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ. ಈ ಬಾರಿ ದಾಖಲೆಯ ಅಂದ್ರೆ 3,49,637 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದು, ಇನ್ನು ರಾಜ್ಯದಲ್ಲಿ ಒಟ್ಟಾರೆಯಾಗಿ 737 ಪರೀಕ್ಷಾ ಕೇಂದ್ರಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ 737 ವೀಕ್ಷಕರು, 737 ವಿಶೇಷ ಜಾಗೃತ ದಳದ ಸದಸ್ಯರು ಸೇರಿದಂತೆ 14,568 ಕೊಠಡಿಗಳು ಮತ್ತು 20,000ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಈ ಒಂದು CET ಪರೀಕ್ಷೆ ಬರೆಯೋದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಇನ್ನು ಇವತ್ತು ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, ನ್ಯಾಚುರೋಪತಿ ಸೇರಿದಂತೆ ಅನೇಕ ಪರೀಕ್ಷೆ ನಡೀತಾ ಇದೆ. ಜೊತೆಗೆ ನಾಳೆಯೂ ಕೂಡ CET ಪರೀಕ್ಷೆ ನಡೀತಾ ಇದೆ. ಇನ್ನು 20ನೇ ತಾರೀಕು ಗಡಿನಾಡ ಭಾಗದ ವಿದ್ಯಾರ್ಥಿಗಳಿಗಂತ ಬೆಂಗಳೂರು, ಮಂಗಳೂರು ಮತ್ತು ಬೆಳಗಾವಿಯಲ್ಲಿ ಕನ್ನಡ ಭಾಷೆಯ ಪರೀಕ್ಷೆಯನ್ನು ಬರೆಯೋದಕ್ಕೂ ಕೂಡ ಅವಕಾಶ ಮಾಡಿಕೊಂಡಿರುವಂಥದ್ದು ಮತ್ತು ಸಿದ್ಧತೆಗಳು ಮಾಡಿಕೊಂಡಿರುವಂಥದ್ದು. ಇನ್ನು ಜೊತೆಗೆ ಪರೀಕ್ಷೆಯ ಒಳಕೊಠಡಿಯನ್ನು ಪ್ರವೇಶ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಅನ್ನು ಕೊಡಲಾಗಿದೆ. ಯಾವುದೇ ರೀತಿಯಂತಹ ಎಲೆಕ್ಟ್ರಾನಿಕ್ ಡಿವೈಸಸ್, ಬ್ಲೂಟೂತ್ ಆಗಿರ್ಬೋದು, ಇಯರ್ಫೋನ್ ಆಗಿರ್ಬೋದು, ಈ ತರದ ಸಾಧನಗಳನ್ನ ಒಳಗೆ ಕೊಂಡೊಯ್ಯುವ ಹಾಗಿಲ್ಲ. ಜೊತೆಗೆ ಫುಲ್ ಶರ್ಟ್ಗಳನ್ನು ಧರಿಸುವ ಹಾಗಿಲ್ಲ, ಹಾಫ್ ಶರ್ಟ್ ಅನ್ನು ಧರಿಸಬೇಕು. ಜೊತೆಗೆ ಪರೀಕ್ಷಾ ಕೊಠಡಿಯ 30 ನಿಮಿಷ ಮೊದಲೇ ಕೊಠಡಿ ಒಳಭಾಗಕ್ಕೆ ಪ್ರವೇಶ ಮಾಡಬೇಕು. ಇನ್ನು ಪ್ರವೇಶ ಮಾಡುವಂತಹ ವಿದ್ಯಾರ್ಥಿಗಳನ್ನ ಕಂಪ್ಲೀಟ್ ಆಗಿ ಒಂದು ರೀತಿ ತಪಾಸಣೆ ಮಾಡಲಾಗುತ್ತೆ. ಇನ್ನು ಕೊಠಡಿ ಒಳಭಾಗದಲ್ಲೂ ಕೂಡ CCTVಯನ್ನು ಅಳವಡಿಸಿರುವಂತದ್ದು. ಯಾವುದೇ ರೀತಿಯಂತ ಅವ್ಯವಹಾರ ಆಗಿರ್ಬೋದು ಮತ್ತು ಬೇಕಾಗಿರುವಂತಹ ಸಕಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇನ್ನು CETಯ ನಿರ್ದೇಶಕ ಕೂಡ ಇವತ್ತು ಬೆಂಗಳೂರಿನ ರೌಂಡ್ಸ್ ಅನ್ನು ಹೊಡಿತಾ ಇದ್ದಾರೆ. ಯಾಕಂದ್ರೆ ಯಾವ ಭಾಗದಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಏನೇನೆಲ್ಲ ಸಿದ್ಧತೆಗಳಾಗಿದೆ ಅನ್ನೋದನ್ನು ಕೂಡ ಮಾನಿಟರ್ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇವತ್ತು ಮತ್ತು ನಾಳೆ CET ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳು ಬರಿತಾ ಇದ್ದು, ಬೇರೆ ಬೇರೆ ಕೋರ್ಸ್ಗಳಿಗೆ ಕೂಡ ಆಯ್ಕೆ ನಡೀತಾ ಇರುವಂತದ್ದು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್, ಕಾಶಪ್ಪನವರ್, TV9 ಬೆಂಗಳೂರು.